ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಒಳರೋಗಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗಲಾರದೆ ರೋಗಿಗಳು ಪರದಾಡುತ್ತಿದ್ದು ಬಡ ಜನರಿಗೆ ಕಾಳಜಿ ವಹಿಸಿ ಚಿಕಿತ್ಸೆ ನೀಡಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಮಂಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕಲಬುರಗಿ ನಗರದ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಒಳರೋಗಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗಲಾರದೆ ರೋಗಿಗಳು ಪರದಾಡುತ್ತಿದ್ದು ರೈತರ ಕಾರ್ಮಿಕರ ದುಡಿಯುವ ವರ್ಗದ ಬಡ ಜನರಿಗೆ ಕಾಳಜಿ ವಹಿಸಿ ಚಿಕಿತ್ಸೆ ನೀಡಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ತುಂಬಾ ಗಂಭೀರತೆ ಇರೋದ್ರಿಂದ ಅತಿ ಹೆಚ್ಚು ಪೇಷಂಟ್ಗಳನ್ನು ಅಲ್ಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಪಾಟಿ. ಹಾಗಾಗಿರೋದ್ರಿಂದ ನಮ್ಮ ಭಾಗ ತೊಗರಿಯ ನಾಡಿನಲ್ಲಿ ಒಂದು ಜಯದೇವ ಆಸ್ಪತ್ರೆ ಬಂದರೆ ನಮ್ಮ ಭಾಗಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಭಾಗಕ್ಕೆ ಬಂದಿದೆ. ಆಸ್ಪತ್ರೆ ಬಂದಿರೋ ಜನರೆಲ್ಲರೂ ಜನರು ಸಾರ್ವಜನಿಕರೆಲ್ಲರೂ ಬಹಳ ಖುಷಿ ಪಟ್ಟಿದೆ. ಆದರೆ ಇವತ್ತೇನಾಗಿದೆ, ನಮ್ಮ ಈ ಆಸ್ಪತ್ರೆ ಇದ್ರೂ ಕೂಡ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಆಸ್ಪತ್ರೆ ಕುಡಿಯೋ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬಂದು ವಿಸಿಟ್ ಮಾಡಿದರೆ, ನಮ್ಮ ಮಂತ್ರಿ ಕೂಡ ಅದಕ್ಕೆ ಬಂದು ವಿಸಿಟ್ ಮಾಡಿದರೆ, ವಿರೋಧ ಪಕ್ಷ ನಾಯಕರು ಕೂಡ ಬಂದು ವಿಸಿಟ್ ಮಾಡಿದರೆ. ಹಾಗಾಗಿರೋದ್ರಿಂದ ನಮ್ಮ ಆಸ್ಪತ್ರೆ ಬರ್ತಕ್ಕಂಥವ್ರು ಅದಾನಿ ಮಕ್ಕಳು ಬರಲ್ಲ, ಅಂಬಾನಿ ಮಕ್ಕಳು ಬರಲ್ಲ, ಮೋದಿ ಅಂತಂದಿರಂತ ಯಾರು ಇಲ್ಲಿ ಬರಂಗಿಲ್ಲ. ಹಾಗಾಗಿರೋ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರು, ಕಾರ್ಮಿಕರು, ದುಡಿಯುವ ಜನರು, ಕೂಲಿಕರು, ಹಾಗಾಗಿರೋದ್ರಿಂದ ಬಡ ಜನರು ಮಾತ್ರ ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಗಾಗಿರೋದು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಕುಡಿಯೋ ನೀರಿಗಾಗಿ ಬಾಟ್ಲಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ಮಾನವೀಯತೆ ದೃಷ್ಟಿಕೋನದಿಂದ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಿಮ್ಮ ಉಮೇಶ್ ಸರ್ ಅವರಿಗೆ ನಿಮಗಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಪರಿಸ್ಥಿತಿ, ಸಂಡಾಸ್ ರೂಮ್ಗಳನ್ನು, ಬಾತ್ರೂಮ್ಗಳನ್ನು ಇವತ್ತು ಗಬ್ಬನ್ನು ಆಡ್ತಕ್ಕಂಥ ಸ್ವತಃ ನಾವೇ ಮನೆ ಕಣ್ಣಾಡ್ಕೊಂಡಿದ್ದೀವಿ. ಗೌರಮ್ಮ ಪಾಟೀಲ್ ಕೂಡ ಸ್ವತಃ ಕಣ್ಣಾಡ್ಕೊಂಡಿದ್ದಾರೆ. ಈ ಪರಿಸ್ಥಿತಿನೆಲ್ಲ ನೋಡ್ಕೊಡಿಕೆ ನಿಮ್ಮ ಹತ್ರ ಇವತ್ತು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ಕೊಳ್ತೀವಿ. ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಕ್ಷಣ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಕೇಳ್ತಿದ್ದೀವಿ ಅಂತ ಕೇಳಿದ್ರೆ, ಈ ಆಸ್ಪತ್ರೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇನಿದೆ, ಇಲ್ಲಿರ್ತಕ್ಕಂಥ ನರ್ಸ್ಗಳ ಹುದ್ದೆಗಳಾಗಿರ್ಬೋದು, ಡಾಕ್ಟರ್ಗಳ ಹುದ್ದೆಗಳಾಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಪ್ಯೂನ್ಗಳ ಹುದ್ದೆಗಳಿಗೆ, ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಡಾಟಾ ಏನಿದೆ ಆ ಡಾಟಾ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡೋಕ್ಕೆ ವೈದ್ಯಕೀಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನಮ್ಮ ತೊಗರಿಯ ನಾಡಿ ಕಡೆಗಣಿಸಲಾದಂಥ ರೀತಿಯಲ್ಲಿ ಕೇಳಬೇಕು ಗೋಲ್ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಅದರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ಚೇರ್ಗಳು, ಪೇಷಂಟ್ಗಳನ್ನು ಬಂದರೆ ಆ ಚೇರ್ಗಳನ್ನು ತಳ್ತಕ್ಕಂಥ ಏನು ಚೇರ್ಗಳಿವೆ, ಆ ಕುರ್ಚಿಗಳೇನಿವೆ, ಆ ಕುರ್ಚಿಗಳೇನೋ ಬಹುತೇಕ ಕೊರತೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದನ್ನು ಕೂಡ ಮೊನ್ನೆ ನಮ್ಮ ಗೌರಮ್ಮ ಪಾಟೀಲ್ ಸಮ್ಮುಖದಲ್ಲೇ ಆ ಚೇರ್ ಇಲ್ಲ ಅಂತೇಳಿ 2 ತಾಸನ್ನು ಹೊರಗಡೆ ಪೇಷಂಟನ್ನು ಇಟ್ಕೊಂಡು ಕೂತಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಪೇಷಂಟ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತೋರಿಸ್ತೀವಿ. ಮತ್ತೆ ಕೊನೆಗೆ ನಿಮ್ಮವ್ರು ಯಾರೊಬ್ಬರು ಮಧ್ಯಪ್ರವೇಶ ಮಾಡಿ, ಡಾಕ್ಟರ್ಗಳು ಯಾರು ಪರಿಚಯ ಇರಲಿಲ್ಲ, ಅವ್ರು ಮಾನವೀಯತೆ ದೃಷ್ಟಿಕೋನದಿಂದ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಹೋಯ್ದು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಆದರೆ ಮುಂದೆ ಅಂಥದನ್ನು ಆಗಬಾರ್ದು. 2 ತಾಸು ಆಯಿತು ಅಂದರೆ ಒಂದು ಸೀರಿಯಸ್ ಪೇಷಂಟ್ ಅದು ಪ್ರಾಣ ಕಳ್ಕೊಳ್ತಕ್ಕಂಥ ನಿರ್ಮಾಣ ಆಗ್ತಾ ಒಂದು ಕೈ ತಪ್ಪಿಸ್ಲಿ ಅಂತಕ್ಕಂಥ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ಮೋಸ್ಟ್ಲಿ ಡಾಕ್ಟರ್ಗೆ ಮನಸ್ಸಿಗೆ ನೋವು ಮಾಡ್ಕೊತೀವಿ. ನಾವು ಹೇಳ್ತೀವಿ ವೈದ್ಯ ಡಾಕ್ಟ್ರುಗಳನ್ನ ವಿರೋಧಿಗಳು ನಾವಲ್ಲ. ಯಾಕಂತ ಕೇಳಿದ್ರೆ ಜನರು ಏನಂತ ತಿಳ್ಕೊತಾರೆ ಅಂತಂದರೆ, ಡಾಕ್ಟ್ರುಗಳಂದರೆ ದೇವರು ಅಂತೇಳಿ ಪಾಲಿಸ್ತಾರೆ. ಹಾಗಾಗಿರೋ ದವಾಖಾನೆ ಅಂದರೆ ದೇವ್ರ ಮಂದಿರ, ದೇವಸ್ಥಾನ ಅಂತೇಳಿ ಪಾಲಿಸ್ತಾರೆ. ನಾವೇನು ಕೇಳಕ್ಕೆ ಬಯಸ್ತೀವಿ, ನಾವು ಕೇಳಕ್ಕೆ ಬಯಸೋದು ಏನಂತಂದರೆ ಜಯದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಮೆಡಿಸಿನ್ಗಳನ್ನು ಸಪ್ಲೈ ಆಗ್ತಕ್ಕಂಥ ಮೆಡಿಸಿನ್ಗಳನ್ನು ಇದ್ರೂ ಕೂಡ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.